ಜಿ. ಈ ಕಾರಣಕ್ಕೆ ಸಮಂತಾಗೆ ಡಿವೋರ್ಸ್ ಕೊಟ್ರಾ ನಾಗ ಚೈತನ್ಯ? ನಿಮ್ಮ ಯೋಚನೆ ಇಷ್ಟೊಂದು ಕೀಳಾ ಅಂತಿದ್ದಾರೆ ನೆಟ್ಟಿಗರು. ನಟ ನಾಗ ಚೈತನ್ಯ ಇತ್ತೀಚೆಗೆ ಶೋಭಿತಾ ಮೇಲೆ ಲವ್ ಆದ ಕಾರಣ ರಿವೀಲ್ ಮಾಡಿದ್ದು, ಇದನ್ನು ಕೇಳಿ ನೆಟ್ಟಿಗರು ಜಿ ನೀವು ಇಷ್ಟು ಕೀಳಾಗಿ ಯೋಚಿಸ್ತೀರಾ ಎಂದಿದ್ದಾರೆ. ಸಮಂತಾ ರುತ್ಪ್ರಭು ಹಾಗೂ ನಾಗ ಚೈತನ್ಯ ಅವರ ಡಿವೋರ್ಸ್ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಹೆಚ್ಚು ಚರ್ಚಿಸಲ್ಪಟ್ಟ ಡಿವೋರ್ಸ್ಗಳಲ್ಲಿ ಒಂದು. ಈ ಜೋಡಿ ಮದುವೆಯಾಗಿ 3 ವರ್ಷ ಸಂಸಾರ ಮಾಡಿ ಡಿವೋರ್ಸ್ ಪಡೆದರು. ಮದುವೆಗೂ ಮುನ್ನ ಇವರಿಬ್ಬರೂ ಬರೋಬ್ಬರಿ 10 ವರ್ಷ ಡೇಟಿಂಗ್ ಮಾಡಿದ್ರು ಎನ್ನಲಾಗುತ್ತದೆ. ಇಬ್ಬರೂ ಪರಸ್ಪರ ಇಷ್ಟಪಟ್ಟು ಸ್ನೇಹಿತರಾಗಿ ನಂತರ ಪ್ರೇಮಿಗಳಾಗಿ ನಂತರ ದಾಂಪತ್ಯ ಜೀವನದಲ್ಲಿ ಒಂದಾದರು. ತಮಿಳಿನ ಹುಡುಗಿ ತೆಲುಗಿನ ಹುಡುಗನ ಲವ್ ಮದುವೆ ಹೆಚ್ಚು ಚರ್ಚಿಸಲ್ಪಟ್ಟಿತ್ತು. ಅವರಿಬ್ಬರೂ ಡಿವೋರ್ಸ್ ಪಡೆದುಕೊಂಡಿದ್ದು ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಇವರು ಯಾಕೆ ಡಿವೋರ್ಸ್ ಪಡೆದರು, ಅವರ ಮಧ್ಯೆ ಏನಾಯ್ತು ಎನ್ನುವುದು ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಆದರೆ ಅವರಿಬ್ಬರ ನಡುವಿನ ಬೇರ್ಪಡುವಿಕೆಗೆ ಸರಿಯಾದ ಕಾರಣ ರಿವೀಲ್ ಆಗಲೇ ಇಲ್ಲ. ಇತ್ತೀಚೆಗೆ ನಾಗ ಚೈತನ್ಯ ಅವರು ತಾವು ಶೋಭಿತಾ ಜೊತೆಗೆ ಲವ್ನಲ್ಲಿ ಬಿದ್ದ ವಿಚಾರವಾಗಿ ಮಾತನಾಡಿದ್ದಾರೆ. ವೋಗ್ಗೆ ಫೋಟೋ ಶೂಟ್ ಮಾಡಿದ್ದ ನಾಗ ಚೈತನ್ಯ ಹಾಗೂ ಶೋಭಿತಾ ಅವರ ಕುರಿತಾದ ಸುದ್ದಿಗಳು ಕೆಲವೊಂದು ದಿನದಿಂದ ವೈರಲ್ ಆಗುತ್ತಿದೆ. ಅದರ ಮಧ್ಯೆ ಈ ಸುದ್ದಿಯೂ ಬಂದಿದೆ. ನಾಗ ಚೈತನ್ಯ ಅವರು ಶೋಭಿತಾ ಅವರ ತೆಲುಗು ಭಾಷೆಗೆ ಫಿದಾ ಆಗಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ತಾವು ತೆಲುಗಿನವರಾದರೂ ತಾವು ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ. ಹಾಗಾಗಿ ಮನೆಯಲ್ಲಿ ಅಲ್ಪ ಸ್ವಲ್ಪ ತೆಲುಗು ಮತ್ತು ಇಂಗ್ಲಿಷ್ನಲ್ಲಿಯೇ ಮಾತನಾಡುತ್ತಿದ್ದೆವು ಎಂದು ನಾಗ ಚೈತನ್ಯ ಅವರು ರಿವೀಲ್ ಮಾಡಿದ್ದಾರೆ. ಶೋಭಿತಾ ಅವರು ತೆಲುಗು ಮಾತನಾಡುವುದು ಕೇಳಿ ನನಗೆ ಅಚ್ಚರಿ ಆಯಿತು. ಅಪ್ಪಟ ತೆಲುಗು ಹುಡುಗಿ ಅವರು ಎಂದಿದ್ದಾರೆ ನಾಗ ಚೈತನ್ಯ. ನಟನ ಹೇಳಿಕೆ ವೈರಲ್ ಆಗ್ತಿದ್ದಂತೆ ಓ ಭಾಷೆ ಭಿನ್ನತೆಯಿಂದ ಸಮಂತಾರನ್ನು ಬಿಟ್ಟಿರಾ ಎಂದು ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ತಾನು ಹುಟ್ಟಿದ ಊರು, ಜನ, ಇಂಡಸ್ಟ್ರಿ, ಸಿನಿಮಾ ಎಲ್ಲವನ್ನೂ ಬಿಟ್ಟು ನಿಮ್ಮೂರಲ್ಲೇ ಬಂದು ನೆಲೆಸಿದ ಸಮಂತಾ ಅವರನ್ನು ನೀವು ಪ್ರೀತಿಸಿದ್ದು ಇಷ್ಟೇನಾ ಎಂದು ಜನರು ನಟನನ್ನು ಟ್ರೋಲ್ ಮಾಡುತ್ತಿದ್ದಾರೆ. ಸದ್ಯ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ನಾಗ ಚೈತನ್ಯ ಅವರು ಇತ್ತೀಚೆಗೆ ಶೋಭಿತಾ ಧೂಳಿಪಾಲ ಅವರನ್ನು ಕುಟುಂಬಸ್ಥರು ಹಾಗೂ ಆತ್ಮೀಯರ ಸಮ್ಮುಖದಲ್ಲಿ ಮದುವೆಯಾದರು. ಶೋಭಿತಾ ಅವರು ತೆಲುಗು, ತಮಿಳು ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವರು ಪೊನ್ನಿಯಿನ್ ಸೆಲ್ವನ್ ಸಿನಿಮಾದಲ್ಲಿ ಸುದ್ದಿಯಾದರು. ಶೋಭಿತಾ ಹಾಗೂ ನಾಗ ಚೈತನ್ಯ ಅವರ ಡೇಟಿಂಗ್ ವದಂತಿ ಸ್ವಲ್ಪ ಸಮಯ ಮೊದಲೇ ಕೇಳಿ ಬಂದಿತ್ತು. ಆದರೆ ಇಬ್ಬರೂ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿರಲಿಲ್ಲ. ಆದರೆ ನಾಗ ಚೈತನ್ಯ ಅವರೇ ಮಗನ 2ನೇ ಮದುವೆ ಸುದ್ದಿ ಅನೌನ್ಸ್ ಮಾಡಿದರು. ಟಾಲಿವುಡ್ ಯಂಗ್ ಹೀರೋ ನಾಗ ಚೈತನ್ಯ ಮತ್ತು ಸಮಂತಾ ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ಪ್ರೀತಿಸಿ ಮದುವೆಯಾಗಿದ್ದರು. ಇವರಿಬ್ಬರ ನಡುವೆ ಏನಾಯಿತು ಎಂಬುದು ತಿಳಿದಿಲ್ಲ. ಆದರೆ ಈ ದಂಪತಿ ವಿಚ್ಛೇದಿತರಾದರು. ಸಮಂತಾ ವಿಚ್ಛೇದನದ ಕೆಲವು ದಿನಗಳ ನಂತರ ನಾಗ ಚೈತನ್ಯಗೆ ಸಂಬಂಧವಿದೆ ಎಂಬ ಗಾಸಿಪ್ಗಳು ಹರಿದಾಡಿದ್ದವು. ಅದ್ದೂರಿಯಾಗಿ ಹಿಂದೂ ಹಾಗೂ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಇವರಿಬ್ಬರ ಮದುವೆ ನಡೆದಿತ್ತು. ಆದರೆ ಡಿವೋರ್ಸ್ನಿಂದ ಸಮಂತಾ ಬಲವಾದ ಹಿನ್ನಡೆ ಎದುರಿಸಬೇಕಾಯಿತು. ಆರೋಗ್ಯ ಹಾಗೂ ಖಾಸಗಿ ಬದುಕಿನ ವಿಚಾರದಲ್ಲೂ ಅವರು ನೋವು ಅನುಭವಿಸಿದರು. ಆದರೆ ಸದ್ಯ ಸಮಂತಾ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಬಾಲಿವುಡ್ನಲ್ಲಿಯೂ ಆಕ್ಟಿವ್ ಆಗಿದ್ದು ಒಳ್ಳೊಳ್ಳೆಯ ಸಿನಿಮಾಗಳನ್ನು, ವೆಬ್ ಸೀರೀಸ್ಗಳನ್ನು ಮಾಡುತ್ತಿದ್ದಾರೆ.